ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಂಕಿ, ನೀನ್ ಜೈಲಿಂದ ವಾಪಸ್ ಬರ್ತೀಯೋ ಇಲ್ಲೋ ಅಂತ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ. ಕೋರ್ಟ್ ಅವ್ರೇನಾದ್ರೂ ನಿನ್ನ ಮತ್ತೆ ಜೈಲಿಗೆ ಕಳ್ಸಿದ್ರೆ ನಾನಂತೂ ಜೀವಂತವಾಗಿ ಇರ್ತಿರ್ಲಿಲ್ಲ. ಆದ್ರೂ ಕೋರ್ಟಲ್ಲಿ ಆಗಿದ್ದಲ್ಲ ನೀನ್ ನೋಡ್ದೆ ಅಲ್ವಾ? ನಿನ್ನ ಈ ಕೇಸಲ್ಲಿ ಸಿಕ್ಕಾಕೋಸ್ಬೇಕು ಅಂತಾನೆ ಅವ್ರು ವಾದ ಮಾಡಿದ್ರು. ಅವ್ರು ವಾದ ಮಾಡ್ತಿದ್ ನೋಡಿದ್ರೆ ನನ್ ಎದೆ ಎಷ್ಟ್ ಜೋರಾಗಿ ಬಡ್ಕೋತಾ ಇತ್ತು ಗೊತ್ತಾ. ನೋಡ, ಇವತ್ತಿಂದ ಇನ್ನೊಂದ್ಕಿಂತ ನನ್ಗೆ ಒಂದ್ ಮಾತು ಹೇಳಿದ್ರೆ ಎಲ್ಲೂ ಹೋಗ್ಬಾರ್ದು, ಗೊತ್ತಾಯ್ತಾ? ಆದ್ರೂ ನೀನ್ ಈ ಕೇಸಲ್ಲಿ ಹೆಂಗ್ ಸಿಕ್ಕಾಕಣ್ಣೆ? ಹೌದು, ನೀನ್ ಜೈಲಲ್ಲಿದ್ದಾಗ ನಿನ್ನ ಹೊರ ಕಡೆ ಕರ್ಕೊಂಡ್ ಬರ್ಬೇಕು ಅಂತ ಸಿದ್ದು ಅಣ್ಣ, ಭಾವನ ಅಕ್ಕ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಇವಾಗ ನೋಡಿದ್ರೆ ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಒಪ್ಕೊಂಡ್ಬಿಟ್ರು. ಇದ್ರಲ್ಲಿ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ನೀನ್ ಹೇಳ್ದಂಗೆ ಸಿದ್ದು ಅಣ್ಣನ ನೋಡೋಣ ಬಾ, ಸಿದ್ದು ಅಣ್ಣ ನೋಡೋಣ ಬಾ. ಅಳಿಯಂದ್ರೆ ಏನಿದೆಲ್ಲ? ನಿಜವಾಗ್ಲೂ ಆಕ್ಸಿಡೆಂಟ್ ನೀವೇ ಮಾಡಿದ್ದ? ನಿಜ ಹೇಳಿ ಅಳಿಯಂದ್ರೆ, ಯಾರಿಗೋಸ್ಕರ ನೀವು ಮಾಡದಿರೋ ಅಪರಾಧನ ಹಿಂಗ್ ತಲೆ ಮೇಲೆ ಹಾಕೋತಾ ಇದ್ದೀರಾ? ಯಾರಿಗೋಸ್ಕರನೂ ಅಲ್ಲ ಮಾವ, ಈ ಆಕ್ಸಿಡೆಂಟ್ ಮಾಡಿದ್ ನಾನೇ. ಕೋರ್ಟ್ ಒಳಗೆ ನಾನೇನೇನು ಹೇಳಿದ್ನೋ ಅದೆಲ್ಲ ಸತ್ಯನೇ. ಇಷ್ಟು ದಿವಸ ಆಕ್ಸಿಡೆಂಟ್ ಮಾಡಿದ್ ನೀವೇ ಅಂತ ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ? ನಿಮ್ ಕಣ್ ಮುಂದೆನೆ ನಾನು ಇಷ್ಟೆಲ್ಲ ಹೋರಾಡ್ತಿರುವಾಗ ಈ ವಿಷಯ ನನ್ನ ಹತ್ರ ಹೇಳ್ಕೋಬೇಕು ಅಂತ ಒಂದ್ಸಲೂ ಮನ್ಸ್ ಬರ್ಲಿಲ್ವಾ ನಿಮ್ಗೆ? ನನ್ ಜೊತೆನೆ ಇದ್ದು ನನ್ ಜೊತೆನೆ ಹೋರಾಡಿ ನನಗೆ ಮೋಸ ಮಾಡ್ಬಿಟ್ರಲ್ಲ. ಯಾಕೆ ಹೀಗೆ ಮಾಡಿದ್ರಿ ಸಿದ್ದು ಅವರೇ? ಕ್ಷಮಿಸಿ ಮೇಡಮ್ ಅವರೇ, ಈ ವಿಷಯನ ನಿಮ್ಮ ಹತ್ರ ತುಂಬಾ ಸಲ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನ್ ಧೈರ್ಯನೇ ಬರ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಅಣ್ಣನ್ಗೆ ಎಲ್ಲಿ ಅನ್ಯಾಯ ಆಗ್ಬಿಡ್ತು ಅಂತ ನಾನು ಈ ಸತ್ಯನ ಒಪ್ಕೋಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. 2 ಜೀವ ಬಲಿ ತಗೊಂಡು ಒಂದು ಮಗುನ ಅನಾಥೆ ಮಾಡಿರೋರು ನೀವು, ನಿಮ್ಮನ್ನ ಹೇಗೆ ಕ್ಷಮಿಸಕ್ಕಾಗುತ್ತೆ? ಈ ವಿಷಯನೇ ಮುಚ್ಚಿಡಕ್ಕೆ ನನಗ್ ಮೋಸದಿಂದ ತಾಳಿ ಕಟ್ಟಿದ್ರಾ?
ಹಾಗಿದ್ರೆ ನಿಮ್ ಪ್ರೀತಿ ಎಲ್ಲ ಸುಳ್ಳ? ಇಲ್ಲ ಮೇಡಮ್ ಅವರೇ, ನಿಜವಾಗ್ಲೂ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮೇಡಮ್ ಅವರೇ. ಅಮಾಯಕರ ಪ್ರಾಣ ತಗೊಂಡಿರೋ ನಿಮ್ ಪ್ರಾಣ ನನಗೆ ಯಾಕೆ ಬೇಕು ಸಿದ್ದು ಅವರೇ? ನಿಮ್ ಮೇಲೆ ಎಷ್ಟು ಅಭಿಮಾನ ಆಯ್ತು, ಒಂದೇ ಒಂದ್ ಕ್ಷಣದಲ್ಲಿ ಎಲ್ಲದನ್ನು ಹಾಳು ಮಾಡ್ಬಿಟ್ರಲ್ಲ. ನಿಮ್ಮನ್ ಹೇಗ್ ನಂಬ್ಲಿ? ಮೇಡಮ್ ಅವರೇ, ನನ್ನಿಂದ ತಪ್ಪಾಗದೆ ನಿಜ. ಆದ್ರೆ ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿದ್ದಲ್ಲ, ಎಲ್ಲ ನನ್ನ ಕೈ ಮೀರಾಗಿದ್ದು. ಅದಕ್ಕೋಸ್ಕರ ನಾನು ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀನಿ, ಈಗಲೂ ಪಡ್ತಾನೆ ಇದ್ದೀನಿ. ಎಲ್ಲಿ ನಿಮ್ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೀನಿ. ಆದ್ರೂ ಮುಚ್ಚಿಟ್ಟಿರೋ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕಲ್ವಾ? ಇವತ್ತು ಬಂದಿದೆ ಅಷ್ಟೇ. ನೋಡಿ, ನನಗೆ ಕೋರ್ಟ್ ಕೊಡೋ ಶಿಕ್ಷೆ ಮುಖ್ಯ ಅಲ್ಲ, ನೀವು ಕೊಡೋ ಶಿಕ್ಷೆ ಮುಖ್ಯ. ಏನೇ ಶಿಕ್ಷೆ ಕೊಟ್ಟರು ಅದನ್ನ ನಾನು ಅನುಭವಿಸೋಕೆ ಸಿದ್ಧ. ಹೀಗೆಲ್ಲ ಮಾತಾಡಿ ನನ್ನ ಮನ್ಸು ಬದಲಾಯಿಸಕ್ ನೋಡ್ಬೇಡಿ. ಇನ್ಯಾವತ್ತೂ ನಿಮ್ಮನ್ನ ನಂಬಲ್ಲ. ನನ್ನ ನಂಬಿಕೆಗೆ ಮೋಸ ಮಾಡಿದ್ದೀರಾ ನೀವು. ಯಾವತ್ತೂ ನಿಮ್ಮನ್ನ ಕ್ಷಮಿಸಲ್ಲ. ಸಮಾಧಾನ ಮಾಡ್ಕೋಬಾಗ್ಲೆ. ನನಗೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ನಿಜಮ್ಮ, ನಮ್ಮ ಅಳಿಯಂದ್ರು ಆಕ್ಸಿಡೆಂಟ್ ಮಾಡಿರಲ್ಲ. ನಿಜ ಏನು ಅಂತ ನೀನೇ ತಿಳ್ಕೊಬೇಕಮ್ಮ. ಮಾವ, ಇಷ್ಟು ದಿವಸ ನಾವೆಲ್ಲರೂ ನಮ್ಮ ವೆಂಕಿ ಆಕ್ಸಿಡೆಂಟ್ ಮಾಡಿರೋದು ಅಂತ ಎಷ್ಟು ಸಂಕಟ ಪಟ್ವಿ. ಈಗ ನೋಡಿದ್ರೆ ಸಿದ್ದು ಅವರು ಈ ಆಕ್ಸಿಡೆಂಟ್ ಮಾಡಿರೋದು ತಾನು ಅಂತ ಒಪ್ಕೊಂಡಿದಾರಂತೆ.